ವೇದಿಕೆ ಇರುವಂತ ಸರ್ಕಾರದ ಆರೋಗ್ಯ ಸಚಿವರಾದ ಮಿತ್ರ ದಿನೇಶ್ ಗುಂಡೂರಾವ್, ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಪ್ರಿಯ ಕೃಷ್ಣರವರೇ, ನಮ್ಮ ಹಿರಿಯ ಅಧಿಕಾರಿಗಳಂತ ವಿಕಾಸ್ ಸುಧಾಕರ್ ಅವರೇ, ಅರವಿಂದ್ ಮೆನನ್ ಅವರೇ, ರಾಜೇಂದ್ರ ಅವರೇ, ಮದನಿ ಅವರೇ, ಸುಮಾರು 494 ಕಡೆ ಓಕೆ 417 ಕಡೆ ನೋಡ್ತಾ ಇದ್ದಾರೆ. 393 ಕಡೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸೊ ಇವತ್ತು ಇಲ್ಲಿ ಸೇರತಕ್ಕಂಥ ಎಲ್ಲ ಗೋವಿಂದರಾಜನಗರ ಕ್ಷೇತ್ರ, ವಿಜಯನಗರ ಕ್ಷೇತ್ರದ ಎಲ್ಲ ಬಂಧುಗಳೇ, ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇದೊಂದು ಗ್ಯಾರಂಟಿ ಸರ್ಕಾರ ಇದೆ. ಇಡೀ ಗ್ಯಾರಂಟಿ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. ನಾವೇನ್ ಜನರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಬಂದಿದ್ದೇವೆ. ನಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿ ಜೊತೆ ಮೊನ್ನೆ ತಾನೇ ನಾವು ಬಳ್ಳಾರಿಯಲ್ಲಿ 2B ಗ್ಯಾರಂಟಿ ಕೊಡ್ತೀವಿ. ಇವತ್ತು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ತುಷ್ಟಿ ಗ್ಯಾರಂಟಿನ ಕೊಡ್ತಾ ಇದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ದಿನೇಶ್ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡರೆ, ಇಲಾಖೆ ಜವಾಬ್ದಾರಿ ತೆಗೆದುಕೊಂಡರೆ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಮ್ಮ ಸರ್ಕಾರದಲ್ಲಿ ಹಮ್ಮಿಕೊಂಡು ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಈ ಹಾಸ್ಪಿಟಲ್ಗೆ ಮರುಜೀವ ಕೊಡಬೇಕು ಅಂತ ಹೇಳಿ ನಮ್ಮ ಪ್ರಿಯ ಕೃಷ್ಣರವರು ನಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಅವರ ಕ್ಷೇತ್ರದಲ್ಲಿರುವಂತಹ ಈ ಒಂದು ಬಿಬಿಎಂಪಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಜನರ ಬದುಕಿಗೆ ಒಂದು ನನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಗೈನಕಾಲಜಿ, ಆಪ್ಥಮಾಲಜಿ, ಆಮೇಲೆ ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸು, ಜನರಲ್ ಸರ್ಜರಿ ಮತ್ತು ಈಗಾಗಲೇ ಇವತ್ತಿನಿಂದ ENT, CT, MRI ಸ್ಕ್ಯಾನ್ ಇವೆಲ್ಲ ಕೂಡ ನಡೆಸೋದಕ್ಕೆ ಇವತ್ತು ಬೆಂಬಲವನ್ನು ಕೊಟ್ಟು ನಿಮ್ಗೆಲ್ಲ ಸೇವೆ ಮಾಡಬೇಕು, ನಿಮ್ಮ ಗುಣವನ್ನು ತಿಳಿಸಬೇಕು ಅಂತ ಹೇಳಿ ದೊಡ್ಡ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ನಮ್ಮ ಹತ್ರ ಏನು ಮಾರುಕಟ್ಟೆಯಲ್ಲಿ ಏನು ಸುಮಾರು 1/4 ಭಾಗ ಅಷ್ಟು ಹಣವನ್ನು ತೆಗೆದುಕೊಂಡು ಇಲ್ಲಿ MRI ಮತ್ತು CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಏನ್ ನಮಗೆ ಮನವಿ ಮಾಡಿಕೊಟ್ಟಿದ್ರು, ಅದನ್ನ ಇವತ್ತು ನಾವು ಅವ್ರಿಗೆ ಯಶಸ್ವಿಯಾಗಿ ಇದನ್ನ ಸದ್ಯದಲ್ಲೇ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. 7 ಕೋಟಿ ಜನಸಂಖ್ಯೆ ಅಂತ ನಮ್ಮ ರಾಜ್ಯ, 31 ಜಿಲ್ಲೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದು ಕೂಡ ಈಗ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. 2421 PSCಗಳು ಕೂಡ ಈ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಏನು ನಮ್ಮ ಜನರು ಕೂಡ ಸರಳ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನ ಮಾಡಲಿಕ್ಕೆ ಈಗಾಗಲೇ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸರ್ಕಾರಗಳು ಇಲ್ಲಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಹಾಕೊಳ್ತಾ ಇದ್ದ ಏನು ಒಂದು ಬುನಾದಿ ಇದೆ, ಈ ಬುನಾದಿಯಲ್ಲಿ 70ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿದೆ. ಬಹುಶಃ ಇಡೀ ದೇಶದಲ್ಲಿ ನಮ್ಮಲ್ಲಿರುವಂತಹ ಡಾಕ್ಟರ್ಸ್ ಬಹುಶಃ ಎಲ್ಲೂ ಇಲ್ಲ. ಅಷ್ಟು ಡಾಕ್ಟರ್ಸ್ಗಳನ್ನ ನಾವು ತಯಾರಿ ಮಾಡಿ ಹೊರಗಡೆ ದೇಶಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಬಹಳ ನಮ್ಮ ಮಕ್ಕಳು ಬಹಳ ಆಸಕ್ತಿಯಿಂದ, ಬಹಳ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತಿಕೆಯಿಂದ ಇದ್ದು ಇವತ್ತು ಎಲ್ಲ ರಂಗದಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ಅವರ ಮಕ್ಕಳನ್ನ
ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ದೇಶ ಹೊಗಳ ರೀತಿಯಲ್ಲಿ ಇವತ್ತು ಅವರ ಸೇವೆಯನ್ನ ವಿವಿಧ ರೀತಿಯಲ್ಲಿ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ಗಳಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಣಿಗೋಸ್ಕರ ಬಡ ಜನತೆಗೆ ಒಂದು ಕನ್ನಡಕವನ್ನು ಟೆಸ್ಟ್ ಮಾಡಿ ಕೊಡಿಸ್ಬೇಕು ಅಂತ ಹೇಳಿ ಇವತ್ತೇನು ದಿನೇಶ್ ಗುಂಡೂರಾವ್ ಒಂದು ಆಶಾ ಕಿರಣ ದೃಷ್ಟಿ ಕೇಂದ್ರ, ಇದು ನಮ್ಮ ಸರ್ಕಾರದ ಒಂದು ಗ್ಯಾರಂಟಿ. ನಿಮ್ಮೆಲ್ಲರ ಕಣ್ಣು ಕೂಡ ಅದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು, ನೋಡೋಗಿರ್ಬೋದು, ಓದೋಗಿರ್ಬೋದು, ಯಾವುದಕ್ಕೂ ಆಗಬಾರ್ದು ಅಂತ ಹೇಳಿ ಇವತ್ತು ಏನು ನಮಗೆ ಅವಕಾಶಗಳಿದೆ ಆ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿರೋದು ನನಗೆ ಬಹಳ ಸಂತೋಷ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.